ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿರಿ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗಂಗಾದೇವಿ ಯಾರೆಂಬುದನ್ನು ತಿಳಿಯೋಣ. ಸ್ನೇಹಿತರೆ, ರಾಮಾಯಣದಲ್ಲಿ ಗಂಗೆಯ ಬಗ್ಗೆ ಉಲ್ಲೇಖವಾಗಿರುವ ಘಟನೆಯ ಬಗ್ಗೆ ನಿಮಗೆ ವಿವರಿಸುತ್ತಾ ಹೋಗುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲ್ ಅನ್ನು ಬೆಂಬಲಿಸಿ. ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರಿಗೆ ಗಂಗೆಯ ಜನ್ಮ ವೃತ್ತಾಂತವನ್ನು ವಿವರಿಸುತ್ತಾರೆ. ಸಂದರ್ಭ: ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ಸಿದ್ಧಾಶ್ರಮದಿಂದ ಮಿಥಿಲೆಗೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಗಂಗಾ ನದಿಯನ್ನು ದಾಟಬೇಕಾಗುತ್ತದೆ. ಆಗ ಗಂಗೆಯ ದಿವ್ಯ ಸೌಂದರ್ಯ ಮತ್ತು ಪ್ರವಾಹವನ್ನು ಕಂಡು ಮಾರುಹೋದ ರಾಮನು, ಈ ಪುಣ್ಯನದಿ ಹೇಗೆ ಭೂಮಿಗೆ ಬಂದಳು ಮತ್ತು ಈಕೆಯ ಹಿನ್ನೆಲೆ ಏನು ಎಂದು ಕುತೂಹಲದಿಂದ ಕೇಳುತ್ತಾನೆ. ಆಗ ವಿಶ್ವಾಮಿತ್ರರು ಗಂಗೆಯ ಸಂಪೂರ್ಣ ಕಥೆಯನ್ನು ವಿವರಿಸುತ್ತಾರೆ. ವಿಶ್ವಾಮಿತ್ರರು ಹೇಳಿದ ಗಂಗೆಯ ವೃತ್ತಾಂತ: ವಿಶ್ವಾಮಿತ್ರರು ಗಂಗೆಯನ್ನು ಹಿಮವಂತನ ಪುತ್ರಿ ಎಂದು ಪರಿಚಯಿಸುತ್ತಾ ಈ ಕೆಳಗಿನ ವಿಷಯಗಳನ್ನು ತಿಳಿಸುತ್ತಾರೆ. ಪರ್ವತರಾಜನ ಪುತ್ರಿ. ಪರ್ವತಗಳ ರಾಜನಾದ ಹಿಮವಂತ ಮತ್ತು ಮೇನಕೆಯರಿಗೆ ಇಬ್ಬರು ಪುತ್ರಿಯರು. ಹಿರಿಯವಳು ಗಂಗೆ, ಕಿರಿಯವಳು ಉಮೆ ಎಂಬ ಪಾರ್ವತಿ. ದೇವಲೋಕಕ್ಕೆ ಪಯಣ. ಗಂಗೆಯು ಅತ್ಯಂತ ಶ್ರೇಷ್ಠಳು, ಪವಿತ್ರಳು ಆಗಿದ್ದಳು. ಅವಳ ಪವಿತ್ರತೆಯನ್ನು ಕಂಡು ದೇವತೆಗಳು ಲೋಕ ಕಲ್ಯಾಣಕ್ಕಾಗಿ ಗಂಗೆಯನ್ನು ದೇವಲೋಕಕ್ಕೆ ಕಳುಹಿಸಿಕೊಡುವಂತೆ ಹಿಮವಂತನನ್ನು ಕೇಳುತ್ತಾರೆ. ಲೋಕಹಿತಕ್ಕಾಗಿ ಹಿಮವಂತನು ಅವಳನ್ನು ದೇವಲೋಕಕ್ಕೆ ಕಳುಹಿಸುತ್ತಾನೆ. ಅಂದಿನಿಂದ ಗಂಗೆಯು ಆಕಾಶಗಂಗೆಯಾಗಿ ಅಲ್ಲಿ ನೆಲೆಸುತ್ತಾಳೆ. ಭೂಮಿಗೆ ಇಳಿದ ಪ್ರಸಂಗ: ಭಗೀರಥನ ಪ್ರಯತ್ನ. ರಾಮನ ಪೂರ್ವಜನಾದ ಭಗೀರಥನು ತನ್ನ ಪಿತಾಮಹರಾದ ಸಗರಪುತ್ರರಿಗೆ ಸದ್ಗತಿ ದೊರಕಿಸಲು ಗಂಗೆಯನ್ನು ಭೂಮಿಗೆ ತರಲು ತಪಸ್ಸು ಮಾಡುತ್ತಾನೆ. ಶಿವನ ಜಟೆಯಲ್ಲಿ ಬಂಧನ. ಗಂಗೆಯು ಸ್ವರ್ಗದಿಂದ ಅತಿ ವೇಗವಾಗಿ ಕೆಳಗೆ ಬೀಳುವಾಗ ಭೂಮಿಯು ಆ ವೇಗವನ್ನು ತಡೆಯಲಾರದೆಂದು ತಿಳಿದು ಶಿವನು ಅವಳನ್ನು ತನ್ನ ಜಟೆಯಲ್ಲಿ ಧರಿಸುತ್ತಾನೆ. ಗಂಗೆಯು ಶಿವನ ಜಟೆಯಲ್ಲೇ ಬಹಳ ಕಾಲ ಸಿಲುಕಿಕೊಂಡಿರುತ್ತಾಳೆ. ನಂತರ ಭಗೀರಥನ ಪ್ರಾರ್ಥನೆಯ ಮೇರೆಗೆ ಶಿವನು ಅವಳನ್ನು ಬಿಡುಗಡೆ ಮಾಡುತ್ತಾನೆ. ತ್ರಿಪಥಗಾಮಿ. ಗಂಗೆಯು ಆಕಾಶದಲ್ಲಿ, ದೇವಲೋಕ, ಭೂಮಿಯಲ್ಲಿ ಮತ್ತು ಪಾತಾಳದಲ್ಲಿ ಹರಿಯುವುದರಿಂದ ಅವಳನ್ನು ತ್ರಿಪಥಗಾಮಿ ಎಂದು ಕರೆಯಲಾಗುತ್ತದೆ ಎಂದು ವಿಶ್ವಾಮಿತ್ರರು ವಿವರಿಸುತ್ತಾರೆ. ಸಾರಾಂಶ: ವಿಶ್ವಾಮಿತ್ರರು ಗಂಗೆಯನ್ನು ಕೇವಲ ಒಂದು ನದಿಯನ್ನಾಗಿ ನೋಡದೆ ಜಗತ್ತನ್ನು ಪವಿತ್ರಗೊಳಿಸುವ ದೇವಕನ್ಯೆ ಮತ್ತು ಸಕಲ ಪಾಪನಾಶಿನಿ ಎಂದು ರಾಮನಿಗೆ ಬೋಧಿಸುತ್ತಾರೆ. ಈ ಕಥೆಯನ್ನು ಕೇಳಿದ ರಾಮ ಲಕ್ಷ್ಮಣರು ಅತ್ಯಂತ ವಿನಯದಿಂದ ಗಂಗೆಗೆ ನಮಸ್ಕರಿಸಿ ಮುಂದೆ ಸಾಗುತ್ತಾರೆ. ಗಂಗೆಯನ್ನು ಭೂಮಿಗೆ ತಂದ ಭಗೀರಥನ ಸಾಹಸಗಾಥೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೇ? ಅಥವಾ ರಾಮಾಯಣದ ಬೇರೆ ಯಾವುದಾದರೂ ಘಟನೆಯ ಬಗ್ಗೆ ತಿಳಿಸಿಕೊಡಲೇ? ದಯವಿಟ್ಟು ಕಾಮೆಂಟ್ ಮಾಡಿ. ಆಕಾಶದಲ್ಲಿ ಮಂದಾಕಿನಿ, ಭೂಮಿಯ ಮೇಲೆ ಭಾಗೀರಥಿ, ಗಂಗಾ ಪಾತಾಳದಲ್ಲಿ ಭೋಗವತಿ. ರಾಮ: ಈ ಗಂಗೆಯು ನಿನ್ನ ಪೂರ್ವಜರ ಉದ್ಧಾರಕ್ಕಾಗಿ ಭೂಮಿಗೆ ಬಂದವಳು. ಇವಳು ಪರಮ ಪವಿತ್ರಳು ಎಂದು ವಿಶ್ವಾಮಿತ್ರರು ಈ ಸುದೀರ್ಘ ಕಥೆಯನ್ನು ಮುಕ್ತಾಯಗೊಳಿಸುತ್ತಾರೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.